ಮಹಾರಾಷ್ಟ್ರ ಡಿಸಿಎಂ ಅಜಿತ್ ನಿಧನದ ಬಳಿಕ ರಾಜಕೀಯ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರದ ಡಿಸಿಎಂ ಆಗ್ತಾರಾ ಅಜಿತ್ ಪವಾರ್ ಅವರ ಪತ್ನಿ. ಅಜಿತ್ ಪವಾರ್ ತೀರ್ಕೊಂಡ ಮೇಲೆ ಅಜಿತ್ ಪವಾರ್ ಅವರ ಬಗ್ಗೆ ಒಂದು ಜನಜನಿತ ಮಾತಿದೆ. ಮಹಾರಾಷ್ಟ್ರದ ಶಾಶ್ವತ ಡಿಸಿಎಂ ಅಜಿತ್ ಪವಾರ್ ಅಂತ. ಯಾವುದೇ ಪಕ್ಷ ಗೆಲ್ಲಿ, ಯಾರೇ ಸೋಲ್ಲಿ, ಏನೇ ಕಾಂಬಿನೇಷನ್ ಆಗಲಿ, BJP ಜೊತೆಗೆ BJP ಇಲ್ಲದೆ ಏನು ಕಾಂಬಿನೇಷನ್ ಆದರೂ ಕೂಡ ಅಜಿತ್ ಪವಾರ್ ಅವರೇ DCM ಆಗಿರ್ತಾ ಇದ್ದರು. ಹಾಗಾಗಿ ಇದೀಗ ಅಜಿತ್ ಪವಾರ್ ಅವರು ಇಲ್ಲದ ಈ ನಿರ್ವಾತ ಪ್ರದೇಶದಲ್ಲಿ, ಈ ನಿರ್ವಾತ ಸಮಯದಲ್ಲಿ ಅವರ ಪತ್ನಿಯನ್ನು DCM ಮಾಡಿದ್ರೆ ಹೇಗೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ನೇಮಿಸುವ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಸುನೇತ್ರಾರನ್ನು NCP ನಾಯಕ ಪ್ರಫುಲ್ ಪಟೇಲ್ ಭೇಟಿಯಾಗಿದ್ದಾರೆ. ಭುಜಬಲ್ ಅವರು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ಈ ಒಂದು ವದಂತಿಗೆ ಹೆಚ್ಚಿನ ಪುಷ್ಟಿ ಸಿಗ್ತಾ ಇದೆ. ಅಜಿತ್ ಪವಾರ್ ಅವರ ಕ್ಷೇತ್ರದಿಂದಾನೇ ಪತ್ನಿ ಸ್ಪರ್ಧಿಸುವಂಥ ಸಾಧ್ಯತೆ ಒಂದು ಕಡೆ ಇದೆ. NCP ಅಧ್ಯಕ್ಷ ಸ್ಥಾನಕ್ಕೆ ಪ್ರಫುಲ್ ಪಟೇಲ್ ಸ್ಪರ್ಧೆ ಮಾಡಬಹುದು. ಹೀಗಾಗಿ NCP ನಾಯಕರು ಫಡ್ನವೀಸ್ ಅವರನ್ನು ಭೇಟಿ ಮಾಡುವಂತಹ ಚಾನ್ಸಸ್ ಕೂಡ ಒಂದು ಕಡೆ ಇದೆ. ಸದ್ಯ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಸುನೇತ್ರಾ ಪವಾರ್ ಅವರು. ನಾಳೆ ದಿನ ಈಗ ತೆರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು ಅಚ್ಚರಿ ಇಲ್ಲ.